ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಜಸ್ವಿನ್ ಜನನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಮಂಗಳೂರು ವಡೆ ಅಂದರೆ ಬೋಂಡನ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಸಖತ್ತಾಗಿರ್ತಕ್ಕಂಥ ಶೇಂಗಾ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ಅಂದರೆ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅದನ್ನು ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ಲೈಕನ್ ಒತ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಶೇರ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಮಂಗಳೂರು ಬೋಂಡ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಈ ಮೂವರ್ಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಕಪ್ ಆಗುವಷ್ಟು ನಾನು ಮೊಸರು ತೊಗೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ಇದು ಸೋಡಾ, ಅಡುಗೆ ಸೋಡಾ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಹಿಂಗು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಕಪ್ ಆಗುವಷ್ಟು ಒಂದು ಮೊಸರಿಗೆ ಈಗಾಗಲೇ ಹೆಚ್ಚಿಟ್ಕೊಟ್ಟಿರ್ತಕ್ಕಂಥ ಕೊತ್ತಂಬರಿ ಮತ್ತು ಕರಿಬೇವು, ಆಮೇಲೆ ಮತ್ತು ಉಪ್ಪು ಮತ್ತು ಒಂದು ಸೋಡಾ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಗ್ಯಾಸ್ಟ್ರಿಕ್ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಹಿಂಗುನ ಸೇರಿಸ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಕೈಯಿಂದ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈಗಾಗಲೇ ನಾವು ಹೇಳಿರ್ತಕ್ಕಂಥ ಒಂದು ಮೈದಾ ಹಿಟ್ಟು ಅಂತ ಹೇಳ್ತಾರಲ್ಲ, ಅದನ್ನ ನಾನು 1.5 ಕಪ್ ಆಗೋಷ್ಟು ತೊಗೊಂಡೆ. ನಾನು ಇಲ್ಲಿ ಮಾಡಿದ್ರೆ 3 ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೀನಿ. ನೀವು ಜಾಸ್ತಿ ಮಂದಿಗೆ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಆಮೇಲೆ ಮತ್ತೆ ಇದ್ರ ಬರೀ ಮೊಸರಲ್ಲೇ ಮಾಡ್ತೀವಿ ಅಂತಂತಂದರೆ ಮೊಸರುಗಳನ್ನೇ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮೊಸರಲ್ಲಿ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನಿಲ್ಲಿ ಮೊಸರು ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂತ ನಾನು ಕಲಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಮೊಸರಲ್ಲೇ ಮಾಡ್ತೇವೆ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವಂತೂ ಇದೇ ಥರನೇ ಮಾಡೋದು ಈ ಒಂದು ಮಂಗಳೂರು ಬೋಂಡನ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು, ತೀರಾ ಅಳಿಸಾಗ್ಬಾರ್ದು. ಅಳಿಸಂದರೆ ತೀರಾ ನೀರು ಆಗ್ಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು. ಆ ಥರ ಒಂದು ಅದಕ್ಕೆ ಇದನ್ನು ಚೆನ್ನಾಗಿ ಒಂದು ಕಲಿಸ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಏನಿಲ್ಲ ಅಂದರೆ ಒಂದು 10 ನಿಮಿಷ ನಾನು ಇದನ್ನು ಕೈಯಿಂದನೇ ಕಲಿಸಿದ್ದೀನಿ. ಚೆನ್ನಾಗಿ ಕಲಿಸಿಟ್ಟು ಒಂದು 2 ತಾಸು ಬಿಟ್ವಿ ಅಂತಂತಂದರೆ ತುಂಬಾ ಸಖತ್ತಾಗಿರ್ತಕ್ಕಂಥ, ನೋಡ್ಬೋದು ನೀವು. ನೆಕ್ಸ್ಟ್ ನಾನು ಆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ಒಂದು ಬೋಂಡ ತಾನೇ ಮೇಲೆ ಎದ್ದೇಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾನೀಗ ಏನಿಲ್ಲ ಅಂತಂತಂದರೆ ನಾನು 3/4 ತಾಸಿಂದ ಅಂದರೆ ಒಂದು ತಾಸುವರೆಗೆ ನಾನು ಇದನ್ನು ತೋರಿಸಿಟ್ಟಿದ್ದೀನಿ. ನೀವು ಕೂಡ ಚೆನ್ನಾಗಿ ಕಲಿಸಿ, ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಒಂದು ಬೋಂಡ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಇದ್ರ ಜೊತೆಗೆ ನಾನು ಇಲ್ಲಿ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಅದು ಕೂಡ ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ. ಅದಾ ಹೊಟ್ಟೆ ತುಂಬಾ ತಂಗ್ಲಿಟ್ಟು ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಈ ಗೋಡಿಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ, ಇವ್ನ್ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ಒಳ್ಳೆ ಯಾರೇ ಹೇಳ್ಕೊಳ್ಬೇಕಾ ಹೇಳ್ಕಲೆ. ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಇಲ್ಲಿ ಶೇಂಗಾ ತೊಗೊತಾ ಇದ್ದೀನಿ. ಶೇಂಗಾ ಚಟ್ನಿಗೆ ಶೇಂಗಾ ಸ್ವಲ್ಪ ಅದನ್ನು ಚೆನ್ನಾಗಿ ಹುರಿದು ಸಿಪ್ಪೆನ ತೆಗೆದು ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ವಲ್ಪ ಕೊತ್ತಂಬರಿ ತೊಗೊತಾ ಇದ್ದೀನಿ. ಕೊತ್ತಂಬರಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ತೊಗೊತಾ ಇದ್ದೀನಿ. ಆಮೇಲೆ 1-2 ಅಂದರೆ ನಾನು 4 ಮೆಣಸಿನ್ಕಾಯಿನ ಇಲ್ಲಿ ಹಾಕಿದ್ದೀನಿ. ನೀವು ಖಾರ ಪುಡಿ ಹಾಕ್ತೀರಿ ಅಂದರೆ ಖಾರ ಪುಡಿ ಕೂಡ ಹಾಕ್ಕೋಬೋದು. ಇದಕ್ಕೆ ಒಂದು 4 ಮೆಣಸಿನ್ಕಾಯಿ. ಆಮೇಲೆ ಬಂದುಬಿಟ್ಟು ಈಗಾಗಲೇ ನಾನು ಮೆಣಸಿನ್ಕಾಯಿ ಜೊತೆ ಒಂದು ಬೆಳ್ಳುಳ್ಳಿ ಕೂಡ ಹುರ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಒಂದು ಉಂಡೆ ಆಗೋಷ್ಟು ಹುಣಸೆಹಣ್ಣು, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ನಾನು ಒಂದು ಕೊಬ್ಬರಿ, ಅಂದರೆ ನನ್ನ ಫ್ರೆಂಡ್ ಹೇಳಿದ್ರು ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ನಾನು ಯಾವತ್ತೂ ಟ್ರೈ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಸಖತ್ತಾಗಿ ಬಂದಿತ್ತು. ನಾನೊಂದು 1/4 ಬಾಟ್ಲಷ್ಟು ಇಲ್ಲಿ ಕೊಬ್ಬರಿನ ತುರಿದು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬಾ ಸಖತ್ತಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನಾನು ಅನ್ನದ ಜೊತೆಗೂ ತಿಂದಿದ್ದೀನಿ. ಸೊ ನೀವು ಕೂಡ ಮನೇಲಿ ಮಾಡಿಕೊಂಡು ಅನ್ನದ ಜೊತೆ ಆಗಲಿ, ಚಪಾತಿ, ರೊಟ್ಟಿ ಯಾವ್ದು ಜೊತೆ ಆದರೂ ಕೂಡ ಸಖತ್ತಾಗಿರುತ್ತೆ. ಮಾಡ್ಕೊಂಡು ತಿನ್ನಿ ಚಟ್ನಿನ. ಆಮೇಲೆ ಈ ಬೋಂಡಕ್ಕಂತೂ ಸೂಪರಾಗಿತ್ತು. ಇದಕ್ಕೆ ನಾನು ಈಗ
ಅದನ್ನೆಲ್ಲ ಒಂದೇ ಗ್ರೈಂಡ್ ಮಾಡ್ಕೊಂಡು ಬಂದಿರೋಂಥ ಚಟ್ನಿನ ಈಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಏನೆಲ್ಲ ಒಗ್ಗರಣೆಗೆ ಏನೇನು ಹಾಕ್ತಾರೆ ಅಂತೇಳಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಗೊತ್ತಿಲ್ಲ ಅನ್ನೋರು ಕೂಡ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಬೋಂಡದಲ್ಲಿ ತಿಂತಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಇಲ್ಲಿ ತೆಳ್ಳಗೆ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು. ಇದು ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾವು ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಒಂದು ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಜೀರಿಗೆ ಹಾಕಿಲ್ಲ. ಸಾಸಿವೆ ಹಾಕಾದ್ಮೇಲೆ ನಾವು ಇಲ್ಲಿ ಮೆಂತ್ಯ ಸ್ವಲ್ಪ ಉದ್ದಿನಬೇಳೆನೂ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 4 ಮೆಣಸಿನ್ಕಾಯಿ ಸಣ್ಣ ಸಣ್ಣವು. ಆಮೇಲೆ ಬಂದುಬಿಟ್ಟು ಇದಕ್ಕೆ ನಾನು ಈ ಒಂದು ಕರಿಬೇವನ್ನು ಕೂಡ ಸೇರಿಸಿ ಅದನ್ನು ಚೆನ್ನಾಗಿ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಅದನ್ನು ನಾನು ಚಟ್ನಿಯಲ್ಲಿ ಹಾಕ್ತಿದ್ದೀನಿ. ತುಂಬಾ ಸಖತ್ತಾಗಿ ಟೇಸ್ಟ್ ಕೊಟ್ಟಿದೆ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ತುಂಬಾ ಸಖತ್ತಾಗಿರುತ್ತೆ. ಇದು ಹೋಟೆಲ್ ಶೈಲಿಯಲ್ಲಿ ತುಂಬ ಚೆನ್ನಾಗಿತ್ತು. ನನಗಂತೂ ಎಲ್ಲರೂ ಕಮೆಂಟ್ ಮಾಡಿದರು. ಅಂದರೆ ನಮ್ಮ ಮನೆ ಪಕ್ಕದಲ್ಲಿರೋರು ಕೂಡ ಕೊಟ್ಟಿದ್ದೆ. ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿ ನಾನಿಂದ ಅನ್ನದಲ್ಲಿ ತಿಂದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಒಂದು ಅರ್ಧ ಗಂಟೆ ಆಗಿತ್ತಲ್ಲ, ಅರ್ಧ ಗಂಟೆಯಿಂದ 1 ಗಂಟೆ ಆಗಿರ್ತಕ್ಕಂಥ ಒಂದು ಬೋಂಡನ ಅಂದರೆ ಮಾಡೋಕ್ಕೆ ಇಟ್ಟಿದ್ವಲ್ಲ ಒಂದು ಹಿಟ್ಟನ್ನು ಈಗ ನಾನು ಎಣ್ಣೆಲ್ಲೇ ಹಾಕಿ ಕರಿತೀನಿ. ಎಷ್ಟು ಸಖತ್ತಾಗಿ ಬರುತ್ತೆ ಅಂತೇಳಿ ನೀವೇ ಕಣ್ಣಾರ ನೋಡಿ. ಈಗ ನಾನು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಅರ್ಧ ಲೀಟರ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸಿ, ಅಂದರೆ ತೀರಾ ಕಾಯಿಸೋಕೆ ಹೋಗಬೇಡಿ. ತೀರಾ ಕಾಯಿಸಿದ್ವಿ ಅಂದರೆ ರೆಡ್ ಕಲರ್ ಬೇಗ ಆಗಿಬಿಡುತ್ತೆ, ಒಳಗಡೆ ಬೇಯಲ್ಲ. ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಬೋಂಡನ ಒಂದೊಂದಾಗಿಯೇ ಬಿಡ್ತಾ ಹೋದ್ರಿ ಅಂತಂತಂದರೆ ಸಖತ್ತಾಗಿರ್ತಕ್ಕಂಥದ್ದು ಬೋಂಡ ಮನೆಯಲ್ಲಿ ಮಾಡಿದ್ರಿ ಅಂತಂದರೆ ಯಾವ ಚಟ್ನಿ ಜೊತೆಗೆ ಹಬ್ಬ ಸೂಪರಾಗಿರುತ್ತೆ. ನೀವು ಕೂಡ ಅಲ್ಲಿ ನೋಡ್ತಾ ಇರ್ಬೋದು. ತಾನೇ ಬೋಂಡನೇ ಅಂದರೆ ಅದು ನನ್ನ ಫ್ರೆಂಡ್ ಅಂದರು ಅದು ಜಾಸ್ತಿ ಈ ಒಂದು ಇಂಗು ಮತ್ತು ಇದು ಹಾಕಿದೆ, ಅದಕ್ಕೋಸ್ಕರ ಹಂಗೆ ಆಗ್ತಿದೆ, ಅದು ತಿರುಗ್ತಾ ಇದೆ ಅಂತ ಹೇಳಿ. ಸೊ ಗೊತ್ತಿಲ್ಲ, ಅಂದರೂ ಸಖತ್ತಾಗಿ ಬಂದಿತ್ತು. ಒಳಗೆಲ್ಲ ಚೆನ್ನಾಗಿ ಬೆಂದಿತ್ತು. ಮನೆಯಲ್ಲಂತೂ ಎಲ್ಲರೂ ಕೂಡ ಖುಷಿಯಿಂದ ತಿಂದರು. ಸೊ ನೀವು ಕೂಡ ಮನೆಯಲ್ಲಿ ಈ ಒಂದು ಮಂಗಳೂರು ಬೋಂಡನ ಮಾಡಿಕೊಂಡು ತಿಂದು ಟೇಸ್ಟ್ ಹೆಂಗಿತ್ತಂತೆ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ನುಕ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿಯ ಜಸ್ವಿನ್ ಜನರಿ ಚಾನಲ್ನ ಯಾರಿಗಾದ್ರೂ ಶೇರ್ ಮಾಡೋದಿದ್ರೆ, ಇನ್ನು ಯಾರು ಫ್ರೆಂಡ್ಸಿಗೆ ಗೊತ್ತಿಲ್ಲ ಅಂತಂದರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಈ ಥರ ನಾನು ಒಂದೊಂದಾಗಿ ಚೆನ್ನಾಗಿ ಬಿಡ್ತಾ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂಥರ ಡಿಫ್ರೆಂಟಾಗಿರುತ್ತೆ. ಇನ್ನೂ ನಿಮಗೆ ಯಾವ ಥರದಾದರೂ ಒಂದು ಟಿಫಿನ್ ಐಟಮ್ ಆಗಿರಿ ಯಾವುದೇ ಬೇಕಿದ್ದರೂ ಕೂಡ ನೀವು ಕಮೆಂಟ್ ಮಾಡಿ. ಯಾವ ಥರದ್ದನ್ನು ನನ್ನ ಕೈಲಾದಷ್ಟು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಒಂದು ಬೋಂಡನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೆಂಗಿತ್ತು ಅನ್ನೋದು ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನನಗನ್ಸೋ ಮಟ್ಟಿಗೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಾಡ್ಕೊಂಡು ತಿಂದು ನನಗೆ ಟೇಸ್ಟ್ ಹೇಳ್ತೀರಾ ಅಂತ ಹೇಳೋದ್ರ ಜೊತೆಗೆ ಈಗ ಒಂದು ಸಣ್ಣದಾಗಿ ಒಂದೇ ಒಂದು ಸ್ವಲ್ಪ ಹಾಗೆ ನನಗೆ ಸ್ವಲ್ಪ ಸಾಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟು. ಒಂದೇ ಒಂದು 4 ಲೈನ್ ಹಾಡ್ತೀನಿ. ಪೆದ್ದು ಹೈದ ಮನಸ್ಸು ಸುದ್ದ ಸುಳ್ಳು ಹೇಳೋ ಕೊಲವಲ್ಲ, ಸುಣ್ಣದ ನೀರ್ಗೂ ಗೋವಿನ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಈ ಓದಿದವಳು ಇವನ ಮನಸ್ಸು ಓದೋಳೆ, ಕ್ವಾಗ್ಲೇ ಬಣ್ಣ ಆದ್ರೂ ಚಿನ್ನ ಅಂತ ಇವನ ಜೊತೆಗವಳೆ. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈ ಎಷ್ಟಗಲ ಗೂಡು ಆದ್ರೂ ದರ್ಪ ನೋಡು, ಪ್ರೀತಿಲಿ ಲೋಕ ಮಾಡ್ತವೆ. ಥ್ಯಾಂಕ್ ಯು. ಹಿಂಗೆ ಬರಲ್ಲ ಅನ್ನೋಂಥ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಮತ್ತೆ ಚಟ್ನಿ ಕೂಡ ಸಖತ್ತಾಗಿರುತ್ತೆ. ಮಾಡ್ಕೊಂಡು ಮನೇಲಿ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್.